ಮಾಕ್ ಡ್ರಿಲ್ಗೂ ಮೊದಲೇ ಪಾಕಿಸ್ತಾನಕ್ಕೆ ಮಿಡ್ ನೈಟ್ ಶಾಕ್ ಇದು. ನಾವೆಲ್ಲ ಇವತ್ತು ಮಾಕ್ ಡ್ರಿಲ್ ರೆಡಿ ಆಗ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಮಾಕ್ ಡ್ರಿಲ್ ಫಿಕ್ಸ್ ಆಗಿತ್ತು. ಆದರೆ ಮಾಕ್ ಡ್ರಿಲ್ಗೂ ಮುನ್ನ ದೊಡ್ಡ ಡ್ರಿಲ್ ಮಾಡಿಬಿಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ನಮ್ಮ ಸೇನೆಯವರು. ಮಿಡ್ ನೈಟ್ ಪಾಕಿಸ್ತಾನದ ಜಂಘಾಬಲವನ್ನೇ ಅಡಗಿಸಿದೆ ಭಾರತದ ದಾಳಿಗೆ 80ಕ್ಕೂ ಹೆಚ್ಚು ಉಗ್ರರು ಫಿನಿಶ್ ಆಗಿದ್ದಾರೆ. 26ಕ್ಕೆ 80 ಪ್ರತೀಕಾರ, ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, 80ಕ್ಕೂ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಸೊ ಪಾಕ್ನಲ್ಲೇ ಇದ್ದಂತಹ ಕಂಟ್ರೋಲ್ ರೂಮನ್ನು ಕೂಡ ಉಡೀಸ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಆಪರೇಷನ್ ಸಿಂಧೂರಾಗೆ ಅಜಿತ್ ದೋವಲ್ ಅವರ ನೇತೃತ್ವ, ಸೊ ಅವರದ್ದೇ ಪ್ಲ್ಯಾನ್ ಎಸ್ಟಾಬ್ಲಿಷ್ ಮಾಡಿದ್ದು ನಮ್ಮ ಇಂಡಿಯನ್ ಏರ್ಫೋರ್ಸ್ನವರು. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ನಮ್ಮ ನೆಲೆಯಲ್ಲಿ ನಿಂತು ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿರ್ತಕ್ಕಂಥದ್ದು. ಇನ್ನು ನಾವೇನಾದರೂ ಪಾಕಿಸ್ತಾನಕ್ಕೂ ನುಗ್ಗು ಬಿಟ್ಟರೆ ಏನು ಗತಿ? ನಾವು ಅವರ ವಾಯು ಪ್ರದೇಶವನ್ನು ಪ್ರವೇಶಿಸಿ ಅಲ್ಲೇನಾದರೂ ಆಪರೇಷನ್ ಮಾಡಿದ್ರೆ ಯಾರೂ ಸೊಲ್ಲೆತ್ತಕ್ಕೂ ಆಗಬಾರ್ದು, ಹಾಗೆ ನಿರ್ನಾಮ ಆಗಿಬಿಡ್ತಾರೆ. ಇದು ಗೊತ್ತು ಪಾಕಿಸ್ತಾನಕ್ಕೆ. ಈ ಸತ್ಯ ಪಾಕಿಸ್ತಾನಕ್ಕೆ ಗೊತ್ತು, ಶಹಬಾಜ್ ಶರೀಫ್ಗೆ ಗೊತ್ತು, ಮುನೀರ್ಗೆ ಗೊತ್ತು. ಹಾಗಾಗಿ ಅವರು ಮತ್ತೆ ದಾಳಿ ಮಾಡಲಾರರು ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ. क्योंकि मेरा तो बैटरी पे है मामू जी है बिल्कुल है मोरा जी दूसरी बिल्डिंग जे ਅਸੀਂ ਥੱਲੇ ਖੜੇ ਹਾਂ ಯಾರು ಮೌಲ್ವಿ ಖುಬೈಬ್ನು ವೇಖಿ ಯಾರ್ ದರ ಓ ಇತ್ತಿ ಥಿ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಒಂದು ಮಸೀದಿಯ ದೃಶ್ಯ. ಸುಬಾನ್ ಅಲ್ಲಾ ಮಸೀದಿ ಅಂತ ಅಂದ್ಬಿಟ್ಟು ವಿಸ್ತಾರವಾದ ಮಸೀದಿ, ಹೆಸರಿಗೆ ಮಾತ್ರ ಇದು ಮಸೀದಿ ಅಂತೆ. ಇಲ್ಲಿ ಉಗ್ರ ಚಟುವಟಿಕೆಗಳು ನಡೀತಾ ಇತ್ತು ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಭಾರತಕ್ಕೆ ಗೊತ್ತಿತ್ತು. ಸುಮ್ಮನೆ ಯಾವುದೋ ಒಂದು ಪ್ರಾರ್ಥನಾ ಮಂದಿರವನ್ನು ಟಾರ್ಗೆಟ್ ಮಾಡಿಲ್ಲ. 18 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗಿದ್ದಂತಹ ತಾಣ ಇದು. ಇಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ತುಂಬ ನಡೀತಾ ಇತ್ತು ಅಂತದ್ದು ಕನ್ಫರ್ಮ್ಡ್ ಮೆಸೇಜ್. ಹಾಗಾಗಿ ನೋಡಿ ಹೆಂಗು ಹೊಡೆದಿದ್ದಾರೆ ನೋಡ್ರಿ. ಎಲ್ಲ ಉದುರೋಗ್ಬಿಟ್ಟಿದೆ. ಈ ಬಿಲ್ಡಿಂಗ್ನ ಕೆಲವು ಡೆಮಾಲಿಷ್ ಮಾಡ್ತಾರೆ ಗೊತ್ತಲ್ವಾ? ಆ ಡೆಮಾಲಿಷ್ ಮಾಡ್ದಂಗೆ ಉದುರಿಸಾಕ್ಬಿಟ್ಟಿದ್ದಾರೆ ಪೂರ್ತಿ. ಈ ಬಗ್ಗೆ ಕೂಡ ಮಾತುಕತೆ ಮುಂದುವರಿಸಿ ನಾನು ಚಕ್ರವರ್ತಿ ಸೂಲಿಬೆಲೆ ಅವರಿಂದ. ಚಕ್ರವರ್ತಿ ಸರ್, ಈಗ ಒಂದು ವಿಚಾರ, ಲಾಹೋರ್ನ ಅಕ್ಕಪಕ್ಕದಲ್ಲೇ ದೊಡ್ಡ ಆಪರೇಷನ್ ನಡೆದಿದೆ ಅಂತಕ್ಕಂಥದ್ದು ನಮಗೆ ಬರ್ತಾ ಇರತಕ್ಕಂಥ ಮಾಹಿತಿ. ಹಾಗೆ ನೋಡೋಕೆ ಹೋದರೆ ಲಾಹೋರ್ ಅವರ ದೃಷ್ಟಿಯಲ್ಲಿ ಅತ್ಯಂತ ಹೆಚ್ಚು ಸುರಕ್ಷಿತವಾದಂತಹ ಊರು. ಆದರೆ ಅಕ್ಕಪಕ್ಕದಲ್ಲೇ ಹೊಡೆದಿದ್ದಾರೆ, ಅಕ್ಕಪಕ್ಕದ ಮಸೀದಿ ಮದ್ರಸಾಗಳಿಗೆ ಹೊಡೆದಿದ್ದಾರೆ ಅಂತಂದರೆ ಅವರ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇದೆಲ್ಲವನ್ನು ನಾವು ಇಡೀ ಜಗತ್ತು ಈಗ ಪ್ರಶ್ನಾರ್ಥಕವಾಗಿ ನೋಡಬೇಕು. ಬರೀ ಸುಳ್ಳೇ ಹೇಳ್ಕೊಂಬಂದ್ರಲ್ಲಪ್ಪ ಇಲ್ಲಿ ತನಕ ಇವರು ಅಂತ. ಅರವಿಂದ್, ನೀವು ಆಗಲೇ ಹೇಳ್ತಿದ್ರಿ ನಾವಿನ್ನು ನಮ್ಮ ಏರ್ ಬೇಸನ್ನು ಬಿಟ್ಟು ಎದ್ದೇ ಇಲ್ಲ ಅಂತ. ನಾವು ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ ನಂತರ ನಮ್ಮ ಹತ್ರ ರಫೇಲ್ಗಳು ಬಂದು, ಅದಕ್ಕಿಂತ ಮುಂಚೆ ರಫೇಲ್ ಇರಲಿಲ್ಲ. ರಫೇಲ್ ಬಂದಾಗ ಒಂದು ಮಾತನ್ನು ಎಲ್ಲ ರಕ್ಷಣಾ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು, ಬಹುಶಃ ನೀವು ಅದನ್ನು ನೆನ್ಪಿಟ್ಕೊಂಡಿರ್ಬೇಕು. ಏನು ಹೇಳ್ತಿದ್ರು ಅಂತಂದರೆ, ರಫೇಲ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಟೈಮಲ್ಲಿ ನಮ್ಮ ಜೊತೆ ಇದ್ದಿದ್ದರೆ ನಾವು ಆಗಲೂ ಕೂಡ ನಮ್ಮ ಏರ್ ಸ್ಪೇಸನ್ನು ಕ್ರಾಸ್ ಮಾಡಬೇಕಾಗಿ ಬರ್ತಿರ್ಲಿಲ್ಲ, ಇದ್ದ ಜಾಗದಿಂದ ಹೊಡಿಬಹುದಾಗಿತ್ತು ಅಂತ ಹೇಳ್ತಿದ್ರಲ್ಲ. ಅದಕ್ಕೂ ಕೂಡ ಇವತ್ತು ನಾವು ಪ್ರೂಫ್ ಕೊಟ್ಟಂತಾಯಿತು. ನನಗೆ ಈಗ ಬಹಳ ಖುಷಿಯ ಸಂಗತಿ ಏನು ಅಂತಂದ್ರೆ, ಪಾಕಿಸ್ತಾನ ತನ್ನ ಸಾಮರ್ಥ್ಯ ಅಂತ ಏನೇನು ಹೇಳ್ಕೊಳ್ತಿತ್ತೋ ಎಲ್ಲವೂ ಕೂಡ ಧ್ವಂಸಗೊಳ್ತು. ನಮಗೆ ಬಹಳ ದೂರ ಇಲ್ಲ, ನಾವು POK ಅಂತ ತೆಗೆದುಕೊಳ್ತೀವಿ. ನಂಗೆ 100% ಗ್ಯಾರಂಟಿ ಇದೆ, ಚೀನಾಕ್ಕೆ ಸಂಬಂಧಪಟ್ಟಿರುವಂಥ POKಯ ಒಂದಷ್ಟು ಭಾಗವನ್ನು ಬಿಟ್ಟು ಭಾರತ POKಯನ್ನು ಪೂರ್ತಿ ಆಕ್ರಮಿಸಿಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಈ ಬಾರಿ ನಾವು POK ಅಂತ ತೆಗೆದುಕೊಳ್ತೀವಿ. ಸಿಂಧೂರ ಅಂತ ಕರೆಯುವಾಗ ಆ ಕಲ್ಪನೆ ತಗೊಂಡಿದ್ದೀವಿ. ಆದರೆ ಭಾರತದ ಈ ಅಟ್ಯಾಕ್ ಅನ್ನು ನೀವು ನೋಡಿದರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಭಾರತ ಜಗತ್ತಿನ ಮುಂದೆ ತನ್ನ ಸಂಯಮವನ್ನು ಪ್ರದರ್ಶಿಸಿದೆ. ನಾವು ಅಟ್ಯಾಕ್ ಮಾಡ್ತಾ ಇರೋದು ಪಾಕಿಸ್ತಾನದ ಏರ್ ಬೇಸ್ಗಳನ್ನೆಲ್ಲ, ನಾವು ಅಟ್ಯಾಕ್ ಮಾಡ್ತಿರೋದು ಪಾಕಿಸ್ತಾನದ ಮಿಲಿಟರಿ ಕ್ಯಾಂಪ್ಗಳನ್ನೆಲ್ಲ, ನಾವು ಅಟ್ಯಾಕ್ ಮಾಡ್ತಿರೋದು ಪಾಕಿಸ್ತಾನದಲ್ಲಿ ಉಗ್ರರನ್ನ ತಯಾರು ಮಾಡುವಂತ ಫ್ಯಾಕ್ಟರಿಗಳನ್ನ ಅಟ್ಯಾಕ್ ಮಾಡ್ತಿದೀವಿ ಅಂತ ಸ್ಪಷ್ಟವಾಗಿ ತೋರಿಸಿದೆ. ಆದರೆ ಐ ಆಮ್ ಡ್ಯಾಮ್ ಶ್ಯೂರ್ ಭಾರತ ತಯಾರಾಗಿರೋದನ್ನು ನೋಡಿದ್ರೆ ಅದು ಡೆಫಿನೆಟ್ಲಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ಆದರೆ ಜಗತ್ತಿನ ಮುಂದೆ ಮೊದಲನೇ ಹಂತವಾಗಿ ನಮ್ಮ ಸಂಯಮವನ್ನು ಕಾಪಾಡ್ಕೊಂಡಿದ್ದೀವಿ. ಆದರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡ್ತು, ಅದಕ್ಕೋಸ್ಕರ ನಾವು ಒಳಗೆ ನುಗ್ಗಬೇಕಾಗಿ ಬಂತು ಅಂತ ಭಾರತ ಡೆಫಿನೆಟ್ಲಿ ಹೇಳಲಿಕ್ಕಿದೆ. ಸೊ ಈ ಕಾರಣಕ್ಕೆ ಪಾಕಿಸ್ತಾನ ಪತನಗುಟ್ಟಿದೆ. ಅವರು ಅಟ್ಯಾಕ್ ಮಾಡಬೇಕಾದ್ರೆ, ಅವರು ರಿಟಾಲಿಯೇಟ್ ಮಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡ್ತಾರೆ. ಆದರೆ ಎರಡನೇ ಒಂದು ಸಂಗತಿ ಏನು ಅಂತಂದ್ರೆ, ಭಾರತ ನೀವು ಹೇಳಿದಂತೆ ಲಾಹೋರ್ನ ಅತ್ಯಂತ ಸಮೀಪಕ್ಕೆ ಹೋಗಿದೆ. 1948ನಲ್ಲಿ ಒಂದ್ಸಲ ಲಾಹೋರ್ನ ಸಮೀಪಕ್ಕೆ ನಾವು ಹೋಗಿದ್ವಿ. ನಾವು ಪಾಕಿಸ್ತಾನದ ಅತ್ಯಂತ ಪ್ರಮುಖ ಠಾಣ್ಯಗಳನ್ನು ವಶಪಡಿಸಿಕೊಂಡಿದ್ವಿ. ಆದರೆ ಅವತ್ತಿನ ನೇತೃತ್ವ ಜಗತ್ತಿನ ಒತ್ತಡಕ್ಕೆ ಹೆದರಿ ಪಾಕಿಸ್ತಾನಕ್ಕೆ ನಾವು ನಮ್ಮ ಸೈನಿಕರು ಗೆದ್ದಿದ್ದ ಜಾಗಗಳನ್ನು ಬಿಟ್ಕೊಟ್ಟಿದ್ರು. ಆದರೆ ಇವತ್ತು ಭಾರತ ಆ ಥರದ ಸ್ಥಿತಿಯಲ್ಲಿಲ್ಲ. ನಮ್ಮ ನೇತೃತ್ವ ಹೇಗಿದೆ ಅಂತಂದ್ರೆ, ನಾವು ಯಾವ್ಯಾವ ಜಾಗಗಳನ್ನು ವಶಪಡಿಸ್ಕೊಳ್ತೀವೋ 100% ಅದು ನಮ್ಮ ಜೊತೆ ಉಳಿಸ್ಕೊಳ್ಳುವಂತ ಸಾಧ್ಯತೆಗಳಿವೆ. ಮತ್ತು ಪಾಕಿಸ್ತಾನಕ್ಕೆ 1971 ನಂತರ ಅತ್ಯಂತ ಕೆಟ್ಟ ಮುಖಭಂಗ ಅದು ಈ ಬಾರಿ ಆಗ್ಲಿಕ್ಕಿದೆ ಅಂತ ನನಗೆ ಅನ್ಸುತ್ತೆ. ಅರವಿಂದ್, ಪಾಕಿಸ್ತಾನದವರೇ ಬಿಡುಗಡೆ ಮಾಡಿರುವ ಮಾಹಿತಿಯ ಪ್ರಕಾರ ಭಾರತ ಅಟ್ಯಾಕ್ ಮಾಡಿರೋದು ನಿಜ. ಆದರೆ
ಪಾಕಿಸ್ತಾನದ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ, ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅಂದರೆ ಅರ್ಥ ನಾವು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಉಗ್ರ ನೆಲೆಗಳನ್ನು ಅಂತಂದ್ಬಿಟ್ಟು. ಸೊ ಉಗ್ರ ನೆಲೆಗಳ ಮೇಲೆ ನಾವು ಟಾರ್ಗೆಟ್ ಮಾಡಿದ್ಮೇಲೆ ಪಾಕಿಸ್ತಾನ ಯಾಕೆ ರಿಟ್ಯಾಲಿಯೇಟ್ ಮಾಡಬೇಕು ಅಂತ ನನ್ನ ಪ್ರಶ್ನೆ. ಒಂದು ಯಾವುದಾದ್ರೂ ದೇಶಕ್ಕೆ ತನ್ನ ದೇಶದ ಒಳಗೆ ನುಗ್ಗಿ ಹೊಡಿತಾರೆ ಅಂತಂದ್ರೆ ಆ ದೇಶಕ್ಕೆ ಅವಮಾನ. ಈಗ ನಮ್ಮ ಜೊತೆ ಪಾಕಿಸ್ತಾನ ಹೋರಾಟ ಮಾಡೋದು ಹೇಗೆ ಅರವಿಂದ್? ಪಾಕಿಸ್ತಾನಕ್ಕೆ ದಮ್ ಇಲ್ಲ, ಪಾಕಿಸ್ತಾನಕ್ಕೆ ತಾಕತ್ತಿಲ್ಲ. ಅವ್ರಿಗೆ ಇರೋದೇನು ಅಂತಂದ್ರೆ ಕೈಯಲ್ಲಿ ಗನ್ ಇಲ್ಲದ, ಶಸ್ತ್ರಗಳಿಲ್ಲದ ಸಾಮಾನ್ಯ ವ್ಯಕ್ತಿಗಳ ಪ್ಯಾಂಟ್ ಬಿಚ್ಚಿ ಅವರಿಗೆ ಕತ್ನ ಆಗಿದೆಯಾ ಅಂತ ನೋಡಿ ಹೊಡೆಯುವಂತ ನೀಚ ಮನಸ್ಥಿತಿ ಪಾಕಿಸ್ತಾನಿಗಳದ್ದು, ನೀಚ ಮನಸ್ಥಿತಿ ಈ ಮುಸ್ಲಿಂ ಟೆರರಿಸ್ಟ್ಗಳದ್ದು. ಸೊ ಆ ಮನಸ್ಥಿತಿ ಉಳ್ಳವಂತವ್ರನ್ನ ನೀವು ಅಟ್ಯಾಕ್ ಮಾಡೋದು ಹೇಗೆ? ಆ ಜಾಗಕ್ಕೆ ಹೋಗಿ ಹೊಡಿಬೇಕು. ಆದರೆ ಅವರು ಛದ್ಮವೇಷದಿಂದ ಬಂದು ಹೊಡಿತಾರೆ. ಹೊಡೆದವರು ನಮ್ಮ ಸೈನಿಕರು ಅಂತ ಹೇಳಿಕೊಳ್ಳುವ ಸಾಮರ್ಥ್ಯವೂ ಅವರಿಗಿಲ್ಲ. ಆದರೆ ಭಾರತ ಇವತ್ತು ರಿಟ್ಯಾಲಿಯೇಟ್ ಮಾಡ್ತಿರುವಂಥ ಶೈಲಿ ಎಂಥದ್ದು ಅಂತಂದ್ರೆ, ಅಟ್ಯಾಕ್ ಮಾಡ್ತಿರೋದು ನಾನೇ ಅಟ್ಯಾಕ್ ಮಾಡ್ತಿದ್ದೀನಿ, ನನ್ನ ಸೇನೆಯೇ ಬಂದಿದೆ, ನಿನ್ನ ದೇಶದ ಒಳಗೆ ಅಟ್ಯಾಕ್ ಮಾಡ್ತಿದ್ದೀನಿ ಅಂತ ಹೇಳೋದಿದೆಯಲ್ಲ, ಅದು ಎಷ್ಟು ಒಳಗೆ? ಮುಜಫರಾಬಾದು ಯಾವುದು POKಯ ರಾಜಧಾನಿ ಅಂತ ಕರೆಯಲ್ಪಡುತ್ತೋ ಅಲ್ಲಿರುವಂಥ ಅವರ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ, ಇನ್ ಸ್ವಲ್ಪ ನೀನು ಕೀಟ್ಲೆ ಮಾಡಿದರೆ, ತಂಟೆ ಮಾಡಿದರೆ ಲಾಹೋರಿಗೆ ಬರ್ತೀನಿ, ಇನ್ನೂ ತಂಟೆ ಮಾಡಿದರೆ ನಾನು ಶಹಬಾಜ್ ಶರೀಫನ್ನು ಹೊಡಿಬಹುದು ಅನ್ನುವಂಥ ಸಾಮರ್ಥ್ಯವನ್ನ ಭಾರತ ಏನು ತೋರಿಸೋದಿದೆಯಲ್ಲ, ಇದು ಸಾಮಾನ್ಯವಾದ ಸಂಗತಿಯಲ್ಲ ಅಂತ ನನಗನ್ಸುತ್ತೆ. ಇಸ್ರೇಲ್ ಪ್ಯಾಲೆಸ್ತೇನಿಗೆ ನುಗ್ಗಿ ಹೊಡೆಯುವಾಗ ನಾವು ಏನು ಸಂಭ್ರಮಿಸ್ತಾ ಇದ್ವೋ ಭಾರತದಲ್ಲಿ ಕೂತ್ಕೊಂಡು ಅಟ್ಯಾಕ್ ಮಾಡಿದರೆ ಹೀಗಿರಬೇಕು ಅಂತ, ಇವತ್ತು ನನ್ನ ದೇಶದ ಪ್ರಧಾನಿ ನಾವು ಕೂಡ ಇಸ್ರೇಲಿಗೆ ಏನು ಕಡಿಮೆ ಇಲ್ಲ ಅಂತ ತೋರಿಸಿರೋದಿದೆಯಲ್ಲ, ಇದು ಭಾರತದ ಸಾರ್ವಭೌಮತೆಯ ಸಂಕೇತ ಅಂತ. ಈ ಸಾರ್ವಭೌಮತೆಗೆ ಧಕ್ಕೆ ಬಂದಾಗ ದೇಶ ರಿಯಾಕ್ಟ್ ಮಾಡಬೇಕು. ಆದರೆ ಪಾಕಿಸ್ತಾನದ ಸಾರ್ವಭೌಮತೆಗೆ ಇವತ್ತು ಧಕ್ಕೆ ಬಂದಿದೆ, ಆದರೆ ರಿಯಾಕ್ಟ್ ಮಾಡುವಂಥ ಸ್ಥಿತಿ ಇಲ್ಲ. ಹೀಗಾಗಿ ಅವ್ರು ಹೇಳ್ಕೊಂಡಿರೋದು ನಮಗೆ ಒಳ್ಳೆಯದೇ. ನಾವು ಯಾವತ್ತೂ ಕೂಡ ಜನಸಾಮಾನ್ಯರನ್ನು ಹೊಡೆದಿದ್ದಿಲ್ಲ, ನಾವು ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದ್ದೀವಿ, ಮತ್ತು ಈ ಬಾರಿ ನಾವು ಉಗ್ರ ನೆಲೆಗಳನ್ನು ಅಟ್ಯಾಕ್ ಮಾಡ್ತಾ ಇರೋದು ಇದು ಜಗತ್ತಿಗೆ ನಾವು ಕೊಡ್ತಾ ಇರುವಂಥ ಸಂದೇಶ ಅಂತ ಅನ್ಸುತ್ತೆ. ಯಾರು ರೈಟ್, ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ, ನೋಡ್ತಾ ಹೋಗೋಣ ಏನು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಚಕ್ರವರ್ತಿ ಸೂಲಿಬೆಲೆ ಅವರೇ, ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಸೆಲೆಬ್ರೇಟ್ ಮಾಡುವಂತಹ ಸಮಯ ಸಮಸ್ತ ಭಾರತೀಯರು ಕೂಡ.